ವೀಕ್ಷಕರೇ, ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ. ಪಾವಗಡ ಪಟ್ಟಣದ ಟೋಲ್ ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ. ಸರ್ ನಮಸ್ಕಾರ. ನಿಮ್ಮ ಒಂದು ಡೆಂಟಲ್ ಕ್ಲಿನಿಕಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ನೀವು ಕೊಡ್ತಾ ಇದ್ದೀರಂತ? ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ಉಜ್ವಲ್ ಅಂತ. ಇದು ನಮ್ಮ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಾವು ಎಲ್ಲ ಥರದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲ ಬೇಸಿಕ್ ಚೆಕಪ್ಸ್, ಎಕ್ಸ್ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಟ್ಟಿಂಗ್ಸ್, ಹಲ್ಲು ತೆಗೆಯೋದಾಗಲಿ, ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ. ಏನು ಹೆಸರು ಯಜಮಾನ್ರು ನಿಮ್ಮದು? ಬಣ್ಣಗಪ್ಪ. ಈಗ ಬೆಂಕಿ ಬಿದ್ದು ಎಲ್ಲ ಶೆಡ್ ಎಲ್ಲ ಇದಾಗಿರೋದು ಹೆಂಗಾಯ್ತು? ಅದು ಗಾಳಿ ಬಂದ ಸಮಯ ಹೊಲ ಕಡೆ ಬಂತು. ಬಂದು ಹಾಸನ ಅಂತಂದು ಹೋದೆ. ಹಾಸಿದಾಗ ಗಾಳಿ ಎದ್ಬಿಡ್ತು, ಬಸ್ ಬರೋಣ ಬಂದ್ಬಿಡ್ತು. ಅದು ಬಣಿವಾಗ ಕಳ್ಳಿಗೂ ಎಲ್ಲ ರಂಜಿಗೆ ಬಿಟ್ಟು ಬರಕ್ಕೆ ಈ ಕಡೆ ಅವಕಾಶನೇ ಇಲ್ಲ. ಯಾರ ಪುಣ್ಯ ಒಂದು ಹುಡುಗ ಬಂದು ಕಳ್ಳಿ ಅರೇಂಜ್ ಮಾಡಿದ. ಅವಾಗ 3 ವರ್ಷ ನಾನು ಈ ಸಿದ್ಧಾಟ್ಕೊಂಡು 1 ವರ್ಷ ಅಲ್ಲೇ ಹೋಗೈತೆ. ಏನದು ಶೆಡ್ಡಲ್ಲಿ ಇದ್ದೀರಾ? ಒಳಗಡೆ ಶೆಡ್ ಒಳಗಡೆ ಇದ್ದೀರಾ ನೀವು? ಶೆಡ್ ಒಳಗಡೆ ಇರಲಿಲ್ಲ, ಬಣ್ಣಿಗೆ ಸುತ್ತ ಕಳ್ಳಿ ಹಾಕಿದ್ದೀನಿ. ಕಳ್ಳೆ ಒಳಗೆ ನಾನಿದ್ದೆ ದಾಂಡ್ರತಾಗೆ. ಬಿಡನೆ ಅಂತದ್ದು ಹೋದೆ. ಬಿಡೋದ್ರ ಒಳಗಾಗಿನೇ ಹಿಂಗಾಗ್ಬಿಡ್ತು. ಏನು ಮಾಡೋಣ? ಅದು ಹಸು ಏನು ಹಾಲು ಕೊಡ್ತಿತ್ತಾ? ಹಾಲು ಕೊಡ್ತಿತ್ತು ಸರ್. ಎಷ್ಟು ಲೀಟ್ರ್ ಕೊಡೋದು ಡೈಲಿ? 6 ತಿಂಗಳಾಗೈತಿ ಇದು. ಒಂದು 2-2.5. ಡೈಲಿಗೆ ಹಾಕ್ತಿದ್ರಿ ಹಾಲನ್ನ? ಎಷ್ಟು ಎಕರೆ ಇತ್ತು ಹೊಲ ನಿಮ್ದೆಲ್ಲ? 3 ಎಕರೆ ಸರ್. 3 ಎಕರೆ ಇದೆ. ಈಗ ಬಣವೆ ಇದೆಯಲ್ಲ, ಅದೇನು ಕಡಲೆಕಾಯಿ ಬಣವೆನಾ ಹುಲ್ಲಿನ ಬಣವೆನಾ? ಕಡಲೆ ಬಳ್ಳಿ, ಸಪ್ಪೆ, ನೆಲ್ಲು. ಎಷ್ಟು ಹಸ ಇದು ಒಟ್ಟು? ಒಂದು ಹಾಗೆ ಸರ್. ಎಷ್ಟು ಹಸ ಇದ್ವು? 5 ಹಸ ಇದ್ವು. ಅದರಲ್ಲಿ ಒಂದು ಇದಾಗಿದೆ, ಇನ್ನೆರಡಕ್ಕೆ ಇದಾಗಿ ಗಾಯಗಳಾಗಲ್ಲ ಜಾಸ್ತಿ. ಇನ್ನು ಕರ ನಮ್ಗೆ ನೋಡಿಲ್ಲ ಕಣ್ಣಾಗೆ. ಅದೇನಾಗೈತೆ ಅನ್ನೋದು ಗೊತ್ತಿಲ್ಲ. ಒಂದು ಹಸ ಅಲ್ಲೇ ಔಟ್ ಆಗೈತೆ. ಇನ್ನೊಂದು ಹಸುಗೆ ಒಟ್ಟು ತುಪ್ಪಡೆಲ್ಲ ಸುಟ್ಟಿತ್ತು. ನನ್ನ ಜನಗಳೆಲ್ಲ ತೆಗೆಳ್ಕೊಂಡ್ಬಂದು ಅದೇ ಬಂದೆ. ಈಗ ನಿಮಗೆಲ್ಲ ಗಾಯಗಳಾಗಿದ್ವಲ್ಲ, ಹೆಂಗೆ ನೀವೇನು ಹಸ ಬಿಡಿಸ್ಕೊಳಕ್ ಹೋದ್ರ? ಹೆಂಗೆ ಹಸ ಬಿಡಿಸ್ಕೊಂಬ ಹಾಸಿ ಬಣಿ ಬಿಟ್ಕೊಂಡಂಗೆ ಹಾಸ್ಕೊಂಬನ ಅಲ್ಲೇ ಉಳಿಸಿಕ್ಕಲ್ಲ ಅಂತಂದು ಹೋದೆ. ಹೋದ್ರೆ ಪದಿಗೆ ಹೋಗಿ ಬಂತು. ಹಸ ಬಿಡೋಣ ಅಂತಂದು ಹೋದೆ. ಹಸ ಬಿಡೋದ್ರೊಳಗಾಗಿ ಬಂದೇ ಬಿಡ್ತು. ಅಲ್ಲ, ಅವಾಗಲೇ ಏನು ಹೇಳಿದ್ರೆ ನಾನು ಅದ್ರ ಪರವಾಗಿಲ್ಲ ಹಸ ಉಳಿಸ್ಬೇಕಂತ ಅಂದ್ರಲ್ಲ, ಹೆಂಗೆ? ನಾನು ಸತ್ವದಿಂದೆಲ್ಲ ದನ ಉಳ್ಕೊಂಬಿ ಎಂಬುದು ಪ್ರಯತ್ನ ಮಾಡಿದೆ. ಅದೇ ಹೋಯ್ತು. ಕೇಳಿದ್ರಲ್ಲ ಈ ರೈತ ಬಡ ನಾಗಪ್ಪನ ಮಾತನ್ನ. ತಾನು ಸತ್ರು ಪರವಾಗಿಲ್ಲ, ಗೋವುಗಳಿಗೆ ಏನು ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಬೆಂಕಿ ಬಿದ್ದು ಬಣವೆಲ್ಲ ಶೆಡ್ಡೆಲ್ಲ ಸುಟ್ಟು ಹೋಗ್ತಿದ್ರು. ಹಸುಗಳನ್ನು ತಪ್ಪಿಸಲು ಹೋಗಿದ್ದು ತಾನೂ ಸಹ ಸುಟ್ಟು ಗಾಯಗಳಿಂದ ಈಗ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾನೆ. ಮಂಗಳವಾರ ಮಧ್ಯಾಹ್ನ ರಂಗಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ನಾಗನಟ್ಟಿಯ ಈ ಒಂದು ರೈತ ಬಡ ನಾಗಪ್ಪಗೆ ಸೇರಿದ ಈ ಒಂದು ಹುಲ್ಲಿನ ಬಣವೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸ್ಥಳದಲ್ಲಿದ್ದ 5 ಹಸುಗಳ ಪೈಕಿ 1 ಗೋವು, 1 ಹಸು ಮೃತಪಟ್ಟಿದೆ. ಇನ್ನು 2 ಹಸುಗಳಿಗೆ ತೀವ್ರ ಗಾಯಗಳುಂಟಾಗಿವೆ. ಮಾಹಿತಿಯನ್ನು ತಿಳಿದುಕೊಂಡ ಪಾವಗಡ ತಾಲೂಕಿನ ಅರಸೀಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಪಾವಗಡ ತಾಲೂಕಿನ ಪಶು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದಾರೆ. ಅದೇಕೋ ಏನೋ ಅಗ್ನಿದೇವ ನಮ್ಮ ಪಾವಗಡ ತಾಲೂಕಿನ ರೈತರ ಮೇಲೆ ಮುನಿಸಿಕೊಂಡಿದ್ದ ಹಾಗಿದೆ. ಕಳೆದ ವಾರ ಮಂಗಳವಾರದ ಮುನಿಸ್ವಾಮಿ ಎಂಬುವರ ತೋಟಕ್ಕೆ ಬೆಂಕಿ ಬಿದ್ದಿತ್ತು. ಮತ್ತೆ ಹರಿಹರಪುರದಲ್ಲಿ ವೆಂಕಟಪ್ಪ ಎನ್ನುವರ ತೋಟಕ್ಕೆ ಬೆಂಕಿ ಬಿದ್ದಿತ್ತು. ಮಂಗಳವಾರ ಸರಿಸುಮಾರು 3 ಕಡೆ ಈ ಒಂದು ಅಗ್ನಿ ಅವಘಡ ಉಂಟಾಗಿದೆ. ತಿರುಮಣಿ ಮತ್ತು ಕಾರ್ನಾಗನಟ್ಟಿ ಹಾಗೂ ಮೇಡಹಳ್ಳಿ ಗ್ರಾಮದಲ್ಲಿ ಸುಮಾರು 50ರಿಂದ 100 ಎಕರೆವರೆಗೂ ಈ ಒಂದು ಜಮೀನುಗಳು ಸುಟ್ಟು ಹೋಗಿದೆ. ಅಪಾರ ನಷ್ಟ ಉಂಟಾಗಿದೆ. ಆದರೆ ಇನ್ನು ಕಾರ್ನಾಗನಟ್ಟಿಗೆ ಅರಸೀಕೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಾರಾ ಸಿಂಗ್ ಮತ್ತು ಪಾವಗಡ ಪಶು ವೈದ್ಯಾಧಿಕಾರಿ ವರಕೇರಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಪಾವಗಡ ಪಟ್ಟಣದಿಂದ ಹಿಂದೂಪುರ ರಸ್ತೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿರುವ ಮೇಡೆಹಳ್ಳಿ, ಐವಾರಹಳ್ಳಿ ಮತ್ತಿತರ ಗ್ರಾಮಗಳಿಗೆ ಸೇರಿದ ಸರ್ವೆ ನಂಬರ್ಗಳಲ್ಲಿ ಒಂದು ಬೆಂಕಿ ಬಿದ್ದು ಅಪಾರ ನಷ್ಟ ಉಂಟಾಗಿದೆ. ಅಗ್ನಿಶಾಮಕ ಠಾಣೆಯವರಿಗೆ ಫೋನ್ ಮಾಡಿದರೂ ಸಹ ಯಾರೂ ರಿಸೀವ್ ಮಾಡಿಲ್ಲ. ಅಂದರೆ ತೀರಾ ಕೊನೆಯ ಹಂತದಲ್ಲಿ ಅಗ್ನಿಶಾಮಕ ಠಾಣೆಯವರು ಆಗಮಿಸಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ.
ಆದರೆ ಅವ್ರು ತಾನೇ ಏನು ಮಾಡ್ಯಾರು, ಒಂದೇ ಇರುವುದೊಂದು ಅಗ್ನಿಶಾಮಕ ಠಾಣೆಯ ವಾಹನ. ಒಂದೇ ದಿನ 3-4 ಕಡೆಯಿಂದ ಅಗ್ನಿ ದುರಂತಗಳಾದರೆ ಅವರು ಎಲ್ಲಿಗೆ ತಾನೇ ಹೋಗಿಯಾರು? ಸರ್ಕಾರ ಇದರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಪಾವಗಡ ತಾಲೂಕಿಗೆ ಅಗ್ನಿ ಅವಘಡ ಹೆಚ್ಚಾಗುತ್ತಿರೋದ್ರಿಂದ ಇನ್ನೂ 2-3 ಅಗ್ನಿಶಾಮಕ ಠಾಣೆಯ ವಾಹನಗಳನ್ನು ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ನಮ್ಮ ಹೆಸರು ಆನಂದ್ ರೆಡ್ಡಿ ಅಂತ, ಮೇಡೆಹಳ್ಳಿ, ಪಾವಗಡ ತಾಲೂಕು. ನಮ್ಮ ಹಳ್ಳಿಯಲ್ಲಿ ಅಂದರೆ ಕನ್ವೇನಹಳ್ಳಿ, ಐವಾರ್ನಹಳ್ಳಿ, ಮೇಡೆಹಳ್ಳಿ, ಸುಂಕಾರ್ಲುಕುಂಟೆ, ಜಾಜನಹಳ್ಳಿ ಸರ್ವೆ ನಂಬರ್ಗಳಲ್ಲಿ ಸುಮಾರು ರೈತರ ಒಂದು ಹೊಲ ಸುಟ್ಟೋಗಿ ಏನು ಪ್ಯಾನಲ್ ಬೋರ್ಡ್ ಅಂತೆ, ಸ್ಪ್ರಿಂಕ್ಲರ್ ಸೆಟ್ಗಳಂತೆ, ಬೇರೆ ವೈರಂತೆ, ಇಂಥವೇನಿರ್ತಾವೋ ರೈತರಿಗಿರ್ತಕ್ಕಂಥ ಏನು ಸುಮಾರು ನಷ್ಟ ಆಗಿದೆ. ಆ ನಷ್ಟವನ್ನು ಸರ್ಕಾರ ತುಂಬಿಕೊಡ್ಬೇಕೆಂದು ನಾವು ತಹಶೀಲ್ದಾರ್ ಅವರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ರೈತರಿಗೆ ಆದಂಥ ನಷ್ಟವನ್ನು ಸ್ಪಾಟ್ಗೆ ಬಂದು ಚೆಕ್ ಮಾಡಿ ತುಂಬಿಕೊಡಬೇಕು ಅಂತ ಇವಾಗ ಕೇಳ್ಕೊತಾ ಇದ್ದೀವಿ. ಆಮೇಲೆ ಫೈರ್ ಇಂಜನ್ಗೆ ಫೋನ್ ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟು ಆಗಿದೆ. 2 ಗಂಟೆ ಆಗಲಿ 3 ಗಂಟೆ ಹೊತ್ತಾದರೂ ಅವರು ಸರಿಯಾಗಿ ಸ್ಪಂದಿಸಲೇ ಇಲ್ಲ. ಮತ್ತು ಕೊನೆಯಲ್ಲಿ 5 ಗಂಟೆಯಲ್ಲಿ ಹೇಳ್ತಾ ಇದ್ದಾರೆ, ನಾವು ತಿರುಮಣಿ ಕಡೆ ಹೋಗಿದ್ದೀವಿ, ಇನ್ನೊಂದು ಕಡೆ ಹೋಗಿದ್ದೀವಿ, ಇರ್ತಕ್ಕಂಥದ್ದು ಒಂದೇ ಫೈರ್ ಇಂಜನ್ ಅಂತ. ಈ ಥರ ಆದರೆ ಹೇಗೆ? ರೈತರಿಗೆ ಈ ಥರ ಆದರೆ ಸುಮಾರು 200 ಎಕರೆಯಷ್ಟು ಸುಟ್ಟೋಗಿದೆ. ಕೆಲವು ಏನು ಭತ್ತದ ಜೋಳದ್ದು ಸುಮಾರು ಸುಟ್ಟೋಗಿದೆ. ಈ ಒಂದು ಇದನ್ನು ಬಂದು ಅಲ್ಲಿ ಚೆಕ್ ಮಾಡಿ ರೈತರಿಗಾಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡಬೇಕಂತೂ ನಾವು ತಹಸೀಲ್ದಾರ್ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.